ನನಗೆ ಇದುವರೆಗೂ ಡಿಸೆಂಬರಲ್ಲಿ ನಾನು 12 ದಿನ ಕೆಲಸ ಮಾಡಿರ್ತೀನಿ. ನನಗೆ ಬರೀ 10 ದಿನದ ಪೇಮೆಂಟ್ ಹಾಕಿರ್ತಾರೆ. ಅದು ಎಷ್ಟು ಫೆಬ್ರವರಿಲೆಲ್ಲ ಪೇಮೆಂಟ್ ಹೋಲ್ಡ್ ಮಾಡಿ ಆಮೇಲೆ ಮಾರ್ಚ್ 18ಗೆ ನನಗೆ ಪೇಮೆಂಟ್ನ ಹಾಕ್ತಾರೆ. ಸೊ ಮಾರ್ಚ್ 18th ಬರೋದು ನನಗೆ 10 ದಿನದ ಪೇಮೆಂಟ್ ಬಂದಿರುತ್ತೆ, 2 ದಿನದ ಬಂದಿರಲ್ಲ. ಅದ್ರದ್ದು ಬಗ್ಗೆ ನಾನು ಡೈಲಿ ಫಾಲೋ ಅಪ್ ಮಾಡ್ತಾ ಇರ್ತೀನಿ ಮ್ಯಾನೇಜರ್ಗೆ. ಮ್ಯಾನೇಜರ್ ಕಡೆಯಿಂದನೂ ಕನ್ಫರ್ಮೇಷನ್ ಬರುತ್ತೆ, ನೀವು 12 ದಿನ ವರ್ಕ್ ಮಾಡಿದ್ದೀರಾ, ಹಾಕಿಸ್ತೀವಿ ಅವ್ರು ನಮಗೆ ಕಾಂಟ್ಯಾಕ್ಟಿಗೆ ಸಿಗ್ತಿಲ್ಲ ಅಂತ. ನಾನು ಎಷ್ಟು ದಿನ ಅಂತ ಕಾಯಲಿ. ಇದಾದಮೇಲೆ ಮಾರ್ಚ್ 28ನೇ ತಾರೀಕು ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಮಾಡ್ತೀವಿ, 3 ತಿಂಗಳು ಪೇಮೆಂಟ್ ಅಂತ ಹೇಳಿರ್ತಾರೆ. ಆಮೇಲೆ ಏಪ್ರಿಲ್ 2 ಇಲ್ಲ 3 ಜನವರಿ ಹಾಕಿಸ್ತೀವಿ, ಏಪ್ರಿಲ್ 7th 10th ಒಳಗಡೆ ಫೆಬ್ರವರಿದು ಹಾಕಿಸ್ತೀವಿ, ಏಪ್ರಿಲ್ 30th ಒಳಗಡೆ ನಿಮಗೆ ಮಾರ್ಚ್ದು ಫೈನಲ್ ಸ್ಕೆಡ್ಯೂಲ್ದು ಏನು ಬರುತ್ತೋ ಹಾಕಿಸ್ತೀವಿ ಅನ್ನೋ ಪ್ರಾಮಿಸಸ್ ನಮಗೆ ಬಂದಿರುತ್ತೆ. ಇಷ್ಟು 5 ಪೋಸ್ಟ್ಪೋನ್ ಡೇಟ್ಸ್ ಕೂಡ ಲೈಕ್ ಪ್ರಾಪರಾಗಿ ಆಗಿಲ್ಲ ಅಂದಮೇಲೆ ನಮಗೂ ಪೇಷನ್ಸ್ ಹೋಯಿತು. ಲಿಟ್ರಲಿ ಇವಾಗ ನನಗೆ ಡಿಸೆಂಬರ್ದು 2 ದಿನದ್ದು, ಜನವರಿ ಮಂತದ್ದು ಫುಲ್ಲು, ಫೆಬ್ರವರಿ ಮಂತದ್ದು ಫುಲ್ಲು ಆ್ಯಂಡ್ ಮಾರ್ಚಲ್ಲಿ ಇವರ ಹ್ಯಾಂಡ್ ಓವರಲ್ಲಿ ಏನಿತ್ತು ಫಸ್ಟ್ ಸ್ಕೆಡ್ಯೂಲು ಮಾರ್ಚ್ 7 ತನಕ ಇಷ್ಟು ಪೇಮೆಂಟ್ ನನಗೆ ಬರಬೇಕು. ಹತ್ತಿರ 290 3 ಆ್ಯಂಡ್ ಇದುವರೆಗೂ IT ಫೈಲ್ ಮಾಡಿಲ್ಲ, TDS ₹1 ಕಟ್ಟಿಲ್ಲ. ಬಟ್ ಫ್ರಮ್ ಡೇ 1 ಆಫ್ ವರ್ಕಿಂಗ್ ನಮ್ಮ 10% ಆಫ್ TDSನ ಡಿಡಕ್ಟ್ ಮಾಡಿರ್ತಾರೆ ಸ್ಯಾಲರಿಯಿಂದ. ನಾವಿವಾಗ IT ಫೈಲ್ ಮಾಡಬೇಕಂದ್ರೂ ಓಕೆ ಟೈಮ್ ಇದೆ, ಬಟ್ ಅವ್ರಿಗೆ ಕಟ್ಟೋ ಇಂಟೆನ್ಷನ್ನೇ ಇಲ್ಲ ಅನ್ನೋ ಥರ ಪೋಟ್ರೆ ಆಗ್ತಿದೆ. ನಮಗೆ ಇಷ್ಟೆಲ್ಲ ಪೇಷನ್ಸ್ ತಪ್ಪಿ ನಾವು ಏಪ್ರಿಲ್ 23 ಅವರು ಒಂದು ಶೂಟಿಂಗ್ ಲೊಕೇಶನಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ನಾವು ಮಾತಾಡೋಕ್ಕೆ ಅಂತ ಹೋಗ್ತೀವಿ, ಪೊಲೈಟಾಗೆ ಮಾತಾಡೋಕ್ಕೆ. ಟು ಬಿ ನೋಟೆಡ್, ನಾವು ಶೂಟಿಂಗ್ ನಿಲ್ಲಿಸಿಲ್ಲ, ಶೂಟಿಂಗಿಗೆ ಡ್ಯಾಮೇಜ್ ಮಾಡಿಲ್ಲ, ಅಲ್ಲಿರೋ ಆರ್ಟಿಸ್ಟ್ಗಳಿಗೆ ತೊಂದರೆ ಕೊಟ್ಟಿಲ್ಲ. ಇವರು ಕಾಮಾಗಿ ಒಂದು ಕಡೆ ಕೂತಿರ್ತಾರೆ, ನಾವು ಒಂದು 5 ಜನ ಆರ್ಟಿಸ್ಟು ಹೋಗಿಬಿಟ್ಟು ಸರನ್ನು ಅಡ್ರೆಸ್ ಮಾಡಿಬಿಟ್ಟೆ, ಯಾವಾಗ ಸರ್ ಕೊಡ್ತೀರಾ, ಕೈಗೂ ಸಿಗ್ತಿಲ್ಲ, ನೀವು ಫೋನ್ಗೆ ಮೆಸೇಜಸ್ಗೆ ರೆಸ್ಪಾಂಡ್ ಮಾಡ್ದಲ್ಲೇ ಇರೋ ಮೇಜರ್ ಕಾರಣಕ್ಕೇ ನಾವು ಅವರಿರೋ ಕಡೆ ಹುಡ್ಕೊಂಡು ಹೋಗಿದ್ದು. ನಮಗೂ ಏನು ಇದಿಲ್ಲ, ವಿ ಕೆನಾಟ್ ಅಫೋರ್ಡ್ ಆಲ್ಸೋ. ನಾವು ಅಲ್ಲಿ ತನಕ ಹೋಗೋಕ್ಕೂ ಅಫೋರ್ಡ್ ಆಗಲಾರ್ದೇ ಇರೋ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಇವಾಗ ಏನಕ್ಕೆ ಹುಡ್ಕೊಂಡು ಹೋದ್ವಿ ಅಂದರೆ ಅವ್ರು ನಮ್ಮ ಕಾಲ್ಸ್ ಆ್ಯಂಡ್ ಮೆಸೇಜಸ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವ್ರು ಹೇಳ್ತಾರೆ ನಾವು ಆರ್ಟಿಸ್ಟ್ಗಳ ಜೊತೆ ಕಾಂಟ್ಯಾಕ್ಟ್ ಇಟ್ಕೊತಾ ಇಲ್ಲ, ಶೋ ಬಿಟ್ಟು ಬಂದಮೇಲೆ ನಾವೇನೇ ಇದ್ರೂ ಚಾನಲಿಗೆ ಕಮ್ಯುನಿಕೇಟ್ ಮಾಡ್ತೀವಿ, ಚಾನಲ್ ನಿಮಗೆ ಕಮ್ಯುನಿಕೇಟ್ ಮಾಡುತ್ತೆ. ಸೊ ನಮಗೆ ಚಾನಲ್ ಕಮ್ಯುನಿಕೇಟ್ ಮಾಡಿರೋದು ಏನಂದರೆ ಈಗ ಹೇಳಿದ್ನಲ್ಲ ಡೇಟ್ಸ್ 2nd 3rd 7th 10th ಆ್ಯಂಡ್ ಮಾರ್ಚ್ ಎಂಡ್ ಅಂತ ಹೇಳಿದ್ರು. ಅದು ಯಾವುದೂ ಆಗಲಾರ್ದೆ ಇರೋ ಕಾರಣಕ್ಕೇ ನಾವು ನಮ್ಮ ಅಗ್ರಿಮೆಂಟ್ ಇರೋದು ಪ್ರೊಡಕ್ಷನ್ ಹೌಸ್ ಜೊತೆ, ನಮಗೂ ಚಾನಲ್ಗೂ ಆ ಥರ ಅಗ್ರಿಮೆಂಟ್ ಏನೂ ಇಲ್ಲ. ಸೊ ನಾವೇನೇ ಪ್ರಶ್ನೆ ಮಾಡಬೇಕಂದ್ರೂ ಪ್ರೊಡಕ್ಷನ್ ಹೌಸ್ಗೆ ಪ್ರಶ್ನೆ ಮಾಡಬೇಕು. ಸೊ ಅದಕ್ಕೆ ಹೋಗಿ ಸರ್ಗೆ ಹೋಗಿ ಕೇಳಿ ಯಾವಾಗ ಹಾಕ್ತೀರಾ, ನಮಗೆ ಕಷ್ಟ ಆಗ್ತಿದೆ, 4 ತಿಂಗಳಿಂದ ತುಂಬ ಕಷ್ಟ ಆಗ್ತಿದೆ, ನೀವು ಅರ್ಥ ಮಾಡಿ. ಈ ಥರ ಸಮಸ್ಯೆನ ಚಾನಲ್ಗೆ ಹೋಗಿ ನೀವು ಕೇಳಲಿಲ್ವಾ? ಪ್ರೊಡಕ್ಷನ್ ಹೌಸಿಂದ ನಮಗೆ ಬರ್ತಾ ಇಲ್ಲ, ಸಂಭಾವನೆ ಬರ್ತಾ ಇಲ್ಲ, ಕೊಡೋಕೆ ಹೋದ್ರೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳಿ ಚಾನಲ್ ಗಮನಕ್ಕೆ ತರುವಂಥ ಕೆಲಸ ಆಗಿತ್ತಾ ಅಂತ? ಆಗಿದೆ, ಚಾನಲಿಗೆ ಗಮನ ತರುವಂಥ ಕೆಲಸನೂ ಆಗಿದೆ. ಆ್ಯಂಡ್ ಅವರು ಕೂಡ ಈ ಥರ ಪ್ರೊಡಕ್ಷನ್ ಹೌಸು ನಮಗೊಂದು ಮೇಲ್ ಹಾಕಿದ್ರೆ, ನಾವಿವಾಗ ಫಂಡ್ಸ್ ರಿಲೀಸ್ ಮಾಡ್ತೀವಲ್ವ, ನಿಮಗೆ ಬರೋ ಪೇಮೆಂಟ್ನ ನೀವು ನಮಗೊಂದು ಮೇಲ್ ಹಾಕಿ, ರಿಲೀಸ್ ಮಾಡೋ ಫಂಡ್ಸ್ನ ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸ್ನ ಜನವರಿ ಫೆಬ್ರವರಿ ಏನು ಪೆಂಡಿಂಗ್ ಪೇಮೆಂಟ್ ಇದೆ ನೀವು ಅವ್ರಿಗೆ ಕ್ಲಿಯರ್ ಮಾಡ್ತೀರಾ ಅಂದರೆ ನಮಗೊಂದು ಮೇಲ್ ಹಾಕಿ ಕನ್ಫರ್ಮೇಷನ್, ನಾವು ಫಂಡ್ಸ್ ರಿಲೀಸ್ ಮಾಡ್ತೀವಿ, ನೀವು ಅವ್ರಿಗೆ ಕೊಟ್ಕೊಳ್ಳೋರಂತೆ. ಇವ್ರು ಅದಕ್ಕೂ ರೆಡಿ ಇಲ್ಲ. ನಾವು ಇನ್ನೊಂದು ಕೇಳಿದ್ವಿ, ಮನಿ ಕೊಡಿ ನಮಗೆ, ಇವಾಗ ನನ್ನ ಹತ್ರ ₹10 ಇಲ್ಲ ಅಂದರು. ಫೈನ್, ನಾವು ಇವಾಗೆ ದುಡ್ಡು ಕೇಳ್ತಿಲ್ಲ, ನಿಮ್ಮ ಪರಿಸ್ಥಿತಿನೂ ನಾವು ಅರ್ಥ ಮಾಡ್ಕೊತೀವಿ. ಯಾಕಂದರೆ ನಿಮ್ಮ ಮೇಲೆ ಸಾಫ್ಟ್ ಕಾರ್ನರ್ ಇರೋದಕ್ಕೇ, ನಿಮ್ಮ ಮೇಲೆ ಇಷ್ಟು ಪ್ರೀತಿ ಅಭಿಮಾನ ಇರೋದಕ್ಕೇ ನಾವು ಇಷ್ಟೊಂದು ಅಡ್ಜಸ್ಟ್ ಮಾಡಿಕೊಂಡು ಕೋಆಪ್ರೇಟ್ ಮಾಡ್ತಿರೋದು. ಮನಿ ಬೇಡ, ಪೋಸ್ಟ್ ಡೇಟೆಡ್ ಚೆಕ್ ಕೊಡಿ, ನಮಗೆ ಶ್ಯೂರಿಟಿ ಇರುತ್ತೆ, ನಮಗೆ ನಮ್ಮ ಕಾಸು ಬಂದೇ ಬರುತ್ತೆ ಅನ್ನೋ ಶ್ಯೂರಿಟಿ ಇರುತ್ತೆ. ಅಂದರೆ ಅವ್ರಿಗೆ ಇನ್ನೊಂದು ಭಯ, ಚಾನಲ್ ಅವ್ರು ನಮಗೆ ದುಡ್ಡು ಹಾಕಲಿಲ್ಲ ಅಂದರೆ ನೀವು ಹೋಗಿ ಚೆಕ್ ಹಾಕಿಬಿಡ್ತೀರಾ, ನಮಗೆ ಬೌನ್ಸ್ ಆಗಿ ಕೇಸ್ ಆದರೆ ಏನು ಅಂತ. ಸರಿ, ಆ ಭಯ ಇದ್ದರೆ ಇನ್ನೊಂದು ಆಪ್ಷನ್ ನೋಡಿದ್ವಿ, ಚಾನಲ್ ಕಡೆಯಿಂದ ಒಂದು ಮೇಲ್ ರಿಕ್ವೆಸ್ಟ್ ಮಾಡಿದ್ರು, ನೀವೊಂದು ಮೇಲ್ ಮಾಡಿದ್ರೆ ಸಾಕು ಫಂಡ್ಸ್ ರಿಲೀಸ್ ಮಾಡ್ತೀವಿ, ನಿಮಗೆಲ್ಲ ಹಾಕ್ತಾರೆ ಅಂತ. ಅವರು ಮೇಲ್ ಹಾಕೋಕ್ಕೂ ರೆಡಿ ಇಲ್ಲ, ಯಾವುದಕ್ಕೂ ರೆಡಿ ಇಲ್ಲ. ಸರಿ ಆಯಿತು, 25ನೇ ತಾರೀಕು ಏಪ್ರಿಲ್ಗೆ ನೀವು ಹೆಂಗೆ ಕಮಿಟ್ ಆಗಿದ್ದೀರೋ ಹಂಗೆ ಕೊಡ್ತೀರಾ ಅಂತ ಕೇಳಿದಾಗ್ಲೂ ಅವರು ಹ್ಞೂ ಅಂತ ಕನ್ಫರ್ಮೇಷನ್ ಕೊಟ್ಟಿದ್ದಿದ್ರೆ ಇಲ್ಲಿ ತನಕ ಇದು ಬರ್ತಿರ್ಲಿಲ್ಲ. ಏನಂದ್ರು ಅಂದರೆ ಚಾನಲಿಂದ ದುಡ್ಡು ಬಂದರೆ ನಾವು ಹಾಕ್ತೀವಿ ಅಂದರೆ ಅಲ್ಲಿ ಚಾನಲ್ ಅವರು ಇವ್ರು ಒಪ್ಕೊಳ್ಳೋದಕ್ಕೆ ಅವ್ರು ಕೊಡಲ್ಲ, ಇವ್ರು ಕೊಡಲ್ಲ, ಇವರಿಬ್ಬರು ಜಗ್ಲಿಂಗಲ್ಲಿ ನಮಗೆ ಅನ್ಯಾಯ ಆಗ್ತಿದೆ. ನಾವೇನು ತಪ್ಪು ಮಾಡಿದ್ರಿ? 3 ತಿಂಗಳಿಂದ ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಎಲ್ಲ ತೊಗೊಂಡು ಇದು ಒಂದೇ ಸೀರಿಯಲ್ನ ಜಾಬ್ ಅಂತ ನಂಬ್ಕೊಂಡು ಇದರಿಂದನೇ ಬ್ರೆಡ್ ಆ್ಯಂಡ್ ಬೆಟರ್ನ ಅರ್ನ್ ಮಾಡ್ತಾ ಇರೋ ನಮ್ಮಂಥ ಬಡ ಕಲಾವಿದರಿಗೆ, ಫ್ರೆಶ್ ನ್ಯೂ ಕಮರ್ಸ್ಗೆ ಏನು ಸಹಾಯ ಆಗ್ತಿದೆ ಇದರಿಂದ? ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ನೀವು ಸೀರಿಯಲಿಗೆ ಎಂಟ್ರಿ ಆಗಿದ್ದೀರಿ. ಸೊ ಮೊದಲನೇ ಪ್ರಾಜೆಕ್ಟ್ ಅಂತ ನೀವು ಹೇಳಿದ್ರಿ. ಸೊ ಮೊದಲನೇ ಪ್ರಾಜೆಕ್ಟಲ್ಲೇ ಈ ರೀತಿಯಾದಂಥ ಒಂದು ಸಮಸ್ಯೆ ಆದರೆ
ಹೆಂಗೆ ಏನು ಫೀಲ್ ಆಗುತ್ತೆ ಮೇಡಮ್? ನನಗೆ ತುಂಬಾ ಬೇಜಾರಾಯಿತು. ನಾನು ಲಿಟ್ರಲಿ ಆವಾಗಲೇ ಹೇಳ್ದಂಗೆ ನಾನೊಂದು ರೆಪ್ಯೂಟೆಡ್ ಡೆಸಿಗ್ನೇಷನಲ್ಲಿ ವರ್ಕ್ ಮಾಡ್ತಿದ್ದವಳು IT ಕಂಪ್ನಿಯಲ್ಲಿ. ಅವ್ರಿಗೆಲ್ಲ ಚಾಲೆಂಜ್ ಮಾಡಿ ನನ್ನ ಪ್ಯಾಷನ್ನ ಪರ್ಸ್ಯೂ ಮಾಡಬೇಕು ನಾನು ಅಂತ ಲಾಸ್ಟ್ ಇಯರ್ January 2025 ನಾನು ಕ್ವಿಟ್ ಮಾಡಿ ಈಚೆ ಬರ್ತೀನಿ. ಫುಲ್ ಟೈಮ್ ಆರ್ಟಿಸ್ಟ್ ಆಗಿ ನಾನು ಈ ಇಂಡಸ್ಟ್ರಿಗೆ ಡೆಡಿಕೇಟ್ ಮಾಡಿರ್ತೀನಿ ನನ್ನ ಒಂದು ಲೈಫ್ನ. ಫುಲ್ ಹಗಲು ರಾತ್ರಿ ಲುಕ್ ಟೆಸ್ಟ್ಗಳು ಕೊಡೋದು, ಆಡಿಷನ್ಸ್ ಕೊಡೋದು, ಎಲ್ಲ ಡಿಪ್ರೆಸ್ ಆಗೋದು, ಆ ಚಾನ್ಸಸ್ ಸಿಗುತ್ತಾ ಇಲ್ವಾ, ಮುಂದೆ ಏನು ಜೀವನ ಅಂತ ಎಲ್ಲನೂ ಯೋಚನೆ ಮಾಡಿ ಲಾಸ್ಟಿಗೆ ಒಂದು ಕಾಲ್ ಬರುತ್ತೆ ಮೇಯಲ್ಲಿ. ಇವಾಗಲೂ ಹೇಳ್ತೀನಿ, ಈ ಪ್ರೊಡಕ್ಷನ್ ಹೌಸಿಂದನೇ ನನಗೆ ಚಾನ್ಸ್ ಸಿಕ್ಕಿರೋದು. ಇವಾಗ್ಲೂ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್, ಥ್ಯಾಂಕ್ಫುಲ್, ಪ್ರಿವಿಲೇಜ್ಡ್ ನನಗೆ ಈ ಚಾನ್ಸ್ ಕೊಟ್ಟಿದ್ದಕ್ಕೆ, ಈ ರೋಲ್ ಕೊಟ್ಟಿದ್ದಕ್ಕೆ. ನಾನು ತುಂಬ ಮನಸ್ಫೂರ್ತಿಯಾಗಿ ಗೀತಾ ಅನ್ನೋ ಪಾತ್ರನ ನಿಭಾಯಿಸಿದ್ದೆ. ಬಟ್ ಪೇಮೆಂಟೇ ಬಂದಿಲ್ಲ ಅಂದರೆ ಬೇಸಿಕ್ ನೆಸೆಸಿಟಿ ಎಷ್ಟೇ. ಈಗ ಒಂದು ಮಾತು ಹೇಳಿದ್ರೆ ನಿಭಾಯಿಸಿದ್ದೆ ಅಂತ ಹೇಳಿದರೆ, ಸೊ ಈಗಿಲ್ವಾ? ಅದೇ ನಾನು ಚಾನಲ್ಗೆ ಇಲ್ಲ ಪ್ರೊಡಕ್ಷನ್ ಹೌಸ್ಗೆ ಏನು ಪೇಮೆಂಟ್ನ ಕ್ಲಿಯರ್ ಮಾಡಲ್ಲ ಅಂದರೆ ಕ್ಲಿಯರ್ ಮಾಡೋದಕ್ಕೆ ಲೀಗಲಾಗಿ ಫೈಟ್ ಮಾಡ್ತಿದ್ದೀವಿ. ಟೈಮ್ ಬೇಕು ಅಂದ್ರಲ್ಲ, ಸರಿ ಫೈಟ್ ಮಾಡ್ತಿದ್ದೀರಾ, ನಮ್ಮ ಪರವಾಗಿ ನೀವು ನಿಂತಿದ್ದೀರಾ ಅನ್ನೋದಕ್ಕೆ ನನಗೆ ಪ್ರೂಫ್ ಆದರೂ ಕೊಡಿ, ವ್ಯಾಲಿಡ್ ಪ್ರೂಫ್, ಅಥವಾ ಮೇಲಲ್ಲಾದರೂ ಹಾಕಿ ವಿ ಆರ್ ದೇರ್ ಫಾರ್ ಯು, ನಿಮ್ಮ ದುಡ್ಡು ಮೋಸ ಹೋಗಲ್ಲ, ಯಾವಾಗಾದ್ರು ಬಂದೇ ಬರುತ್ತೆ ಅನ್ನೋ ಪ್ರೂಫ್ ಕೇಳಿದ್ರೆ ನೋ ಬಡಿ ಈಸ್ ರೆಡಿ ಟು ಗಿವ್ ಅ ರಿಟರ್ನ್ ಸ್ಟೇಟ್ಮೆಂಟ್ ನಾರ್ ಅ ಮೇಲ್ ನಾರ್ ಅ ಲೀಗಲ್ ಡಾಕ್ಯುಮೆಂಟ್. ಅದಕ್ಕೆ ನಾನು ಸ್ಟೆಪ್ ಬ್ಯಾಕ್ ಆದೆ. ನೀವು ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಇವಾಗ 5 ಡೇಟ್ಸ್ನ ಮುಂದೂಡಿಸ್ಬಿಟ್ಟು ಇವಾಗ ನನಗೆ ನಿಮ್ಮ ಮೇಲೆ ಕಂಪ್ಲೀಟ್ಲಿ ಹೋಪ್ಸೇ ಇಲ್ಲ. ಐ ಹ್ಯಾವ್ ಲಾಸ್ಟ್ ಕಂಪ್ಲೀಟ್ ಹೋಪ್ಸ್ ಆ್ಯಂಡ್ ಪೇಷನ್ಸ್. ಟ್ರಸ್ಟ್ ಇಶ್ಯೂಸ್ ಆಗಿದೆ ನನಗೆ. ಸೊ ನೀವು ನನಗೆ ಇದನ್ನು ಯಾವುದನ್ನು ಕೊಡಲ್ಲ ಅಂದರೆ ನನಗೆ ಬರೋಕ್ಕಾಗಲ್ಲ ಅಂತ ಅಂದಿದ್ದು ನೆಕ್ಸ್ಟ್ ಮೂಮೆಂಟೇ ನನ್ನ ಕ್ಯಾರೆಕ್ಟರ್ ರೀಪ್ಲೇಸ್ ಆಯಿತು. ಇವಾಗ ಇನ್ನೊಬ್ರು ಬಂದು ಆರಾಮಾಗಿ ಮಾಡ್ತಿದ್ದಾರೆ. ನೋ ಬ್ಲೇಮ್ ಆನ್ ದೆಮ್, ಬಿಕಾಸ್ ಅವ್ರಿಗೆ ಶೋ ರನ್ ಆಗಬೇಕು. ಒಬ್ರು ಕ್ಯಾರೆಕ್ಟರ್ ಇಲ್ಲ ಅಂದರೆ ಅವ್ರು ರೀಪ್ಲೇಸ್ ಮಾಡ್ತಾನೆ ಇರ್ತಾರೆ. ಇವಾಗ ನಿಮಗೆ ರೀಸನ್ಸ್ ಗೊತ್ತಾಗುತ್ತೆ. ಕೆಲವೊಂದು ಶೋಸಲ್ಲಿ ಏನಕ್ಕೆ ಟಕ್ ಅಂತ ಆರ್ಟಿಸ್ಟ್ಗಳು ರೀಪ್ಲೇಸ್ ಆಗ್ತಾರೆ ಅಂದರೆ ಧ್ವನಿ ಎತ್ತೋ ಆರ್ಟಿಸ್ಟ್ಗಳನ್ನ ಈ ಥರ ಮಾಡ್ತಾರೆ. ಆ್ಯಂಡ್ ಇನ್ನೊಂದು, ನಾವು ಬೇರೆಯವ್ರ ಆರ್ಟಿಸ್ಟ್ ಯಾಕೆ ಮಾತಾಡ್ತಿಲ್ಲ, ನಾನು ಒಬ್ಬಳೇ ಮಾತಾಡ್ತಾ ಇದ್ದೀನಿ ಅಂದರೆ ನನಗಿವಾಗ ಸಿಕ್ಕಾಪಟ್ಟೆ ನೋವಾಗಿದೆ. ನಾನು ಇದು ಒಂದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರೋಳು, ಇದನ್ನೇ ಬಿಟ್ಟು ಬಂದಿದ್ದೀನಿ ಅಂದರೆ ಎಷ್ಟು ಡಿಸ್ರೆಸ್ಪೆಕ್ಟ್ ಆಗಿದೆ ನನಗೆ. ಒಬ್ಬ ಆರ್ಟಿಸ್ಟ್ಗೆ ಬೆಲೆ ಇಲ್ಲ, ವ್ಯಾಲ್ಯೂ ಇಲ್ಲ ಅಂದರೆ ಅಲ್ಲಿ ಇದ್ದಾದರೂ ನನಗೇನು ಪ್ರಯೋಜನ ಅಂತ ನನಗೆ ಅನ್ನಿಸ್ತು. ಒಂದು ದುಡ್ಡು ಇಸ್ಕೋಬೇಕು, ನನಗೆ ಇಲ್ಲಿ ನಿಮ್ಮ ಹೆಲ್ಪ್ ಸಿಗುತ್ತೆ ಅಂತಲೇ ಧೈರ್ಯದಿಂದ ನಾನಿಲ್ಲಿ ಬಂದಿರೋದು. ನಾವು ಕನ್ನಡದಲ್ಲಿ ಬೆಳಿಬೇಕು, ಕನ್ನಡದಲ್ಲೇ ಉಳಿಬೇಕು ಅಂತ ಅಂದ್ಬಿಟ್ಟು ಎಷ್ಟು ಕನ್ಸು ಕಂಡ್ಕೊಂಡು ಇದರಲ್ಲಿ ನಾವು ಎತ್ತರಕ್ಕೆ ಬೆಳಿಬೇಕು, ಆ ಲೆವೆಲ್ಗೆ ಹೋಗಬೇಕು ಅಂತ ಎಷ್ಟೊಂದು ಕನ್ಸು ಕಂಡ್ಕೊಂಡು ಬಂದಿರ್ತೀವಿ. ನೀವೆಲ್ಲ ಹೀಗೆ ನಮ್ಮ ಚಿಕ್ಕ ಪುಟ್ಟ ಜೀವನನೇ ತುಳಿದ್ಬಿಟ್ರೆ, ಡೈಲಿ ತಿನ್ನೋದಕ್ಕೂ ನಮಗೆ ಆಗಲ್ಲ ಅನ್ನೋ ಥರ ಗತಿಗೆ ತಂದುಬಿಟ್ರೆ ನಾವು ಎಲ್ಲಿ ಹೋಗಬೇಕು? ಅದಕ್ಕೆ ನೀವು ನೋಡ್ತೀರಾ ಬೇರೆ ಕಡೆ ಎಲ್ಲ ಹೋಗಿ ಕೆಲಸ ಮಾಡ್ತಾರೆ, ನೀವು ಸುಮ್ಮನೆ ಕೂತ್ಕೊಂಡು ಹೇಳ್ತೀರಾ ತೆಲುಗುಗೆ ಹೋದ್ರು, ತಮಿಳ್ಗೆ ಹೋದ್ರು, ಅಲ್ಲೋದ್ರು. ಪ್ರಿವಿಲೇಜ್ ಎಲ್ಲೆಲ್ಲಿ ಚೆನ್ನಾಗಿರುತ್ತೆ ಅಲ್ಲಲ್ಲಿ ಆರ್ಟಿಸ್ಟ್ಗಳು ಕೆಲಸ ಮಾಡ್ತಾರೆ ಸರ್. ನಮ್ಮ ಕನ್ನಡದಲ್ಲೇ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಾವೇನಕ್ಕೆ ಮಾಡಲ್ಲ? ನಾನು ಮಾಡ್ತಿರೋದೇ ಪೇಮೆಂಟ್ಗೆ, ದುಡಿಯೋದಕ್ಕೆ, ನನ್ನ ಬೆಳೆಯೋದಕ್ಕೆ ಆರ್ಟಿಸ್ಟ್ ಆಗಿ. ನೀವು ನನಗೆ ಪೇಮೆಂಟ್ ಕೊಟ್ಟರೆ ನಾನು ನಿಮ್ಮ ಶೋ ಮಾಡಿಕೊಡ್ತೀನಿ, ನಾನೇನಕ್ಕೆ ಬರಲ್ಲ ಅಂತೀನಿ. ನಾನು ಸ್ಟೆಪ್ ಬ್ಯಾಕ್ ಆಗೋದೇ ನೀವು ನನಗೆ ಕೊಡ್ತಿಲ್ಲ ಅಂತ ತಾನೇ. ಸೊ ಇಷ್ಟೇ ಪ್ರಾಬ್ಲಮ್ಮು. ನಾನು ಜೀವನ ಹೆಂಗೀಗ ಮೇಡಮ್? ಈಗ 3-4 ಮಂತ್ಸಿಂದ ಅಮೌಂಟ್ ಬಂದಿಲ್ಲ, ಸೊ ಜೀವನ ಹೆಂಗೆ ಅಂತ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅದು ಇದು ಅಡ ಇಟ್ಟು ಕ್ರೆಡಿಟ್ ಕಾರ್ಡ್ಸಲ್ಲಿ 2-4% ಕೊಟ್ಟು ಕ್ಯಾಶ್ ಎತ್ಕೊಂಡು ಹೀಗೆ ಅಡ್ಜಸ್ಟ್ ಮಾಡ್ತಿರೋದು. ಇನ್ನೂ ಮೀರಿ ನಾನು ಈಗಲೂ ಪೊಲೈಟಾಗಿ ಕೇಳಕ್ಕೆ ಬಂದ್ವಿ, ಯಾವಾಗ ಕೊಡ್ತೀರಾ? ಇಲ್ಲ, ನೀವು ಅವತ್ತು 5 ಜನ ನಮ್ಮ ಜೊತೆ ಜಗಳ ಆಡಿದ್ರಿ, ನಮ್ಮ ಮೇಲೆ ದಾಳಿ ಮಾಡಿದ್ರಿ, ಅದಕ್ಕೆ ನಾನು ನಿಮಗೆ ಕೊಡೋಕ್ಕಾಗಲ್ಲ ಅಂತ ಅಂದರು. ಯಾವಾಗ ಕೊಡ್ತೀರಾ ಅಂದ್ರೂ ಸೋ ಆ್ಯಂಡ್ ಸೊ ಡೇಟ್ ಹೇಳಿದ್ರು, ಬಟ್ ದೇ ಆರ್ ನಾಟ್ ಶ್ಯೂರ್ ಫುಲ್ ಅಮೌಂಟ್ ಕ್ಲಿಯರ್ ಮಾಡ್ತಾರೆ. ನನಗೆ ಲಿಟ್ರಲಿ ಪೇಷನ್ಸ್ ಇಲ್ಲ ಅಲ್ಲಿ ತನಕ ಕಾಯೋದಕ್ಕೆ. ನನ್ನ ಕಮಿಟ್ಮೆಂಟ್ಸ್ ನನಗೆ ದೇ ಆರ್ ಹ್ಯಾಂಗಿಂಗ್ ಆನ್ ಮೈ ನೆಕ್ಸ್, ಆಗೋದಿಲ್ಲ ಇನ್ನು. ನನಗೆ ಎಷ್ಟು ಕಮಿಟ್ಮೆಂಟ್ ಇದೆ ಅಂದರೆ ಐ ಆಮ್ ಟೇಕಿಂಗ್ ಕೇರ್ ಆಫ್ ಮೈ ಫ್ಯಾಮಿಲಿ, ಐ ಆಮ್ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್ ಹಿಯರ್ ಇನ್ ಬ್ಯಾಂಗ್ಳೂರ್. ನನ್ನ ಸಿಸ್ಟರ್ಸ್ ಎಜುಕೇಷನ್ನು, ಹೆಲ್ತ್ ಇಶ್ಯೂಸ್, ಫ್ಯಾಮಿಲಿಯಲ್ಲಿ ನಡೀತಿರೋದು, ಡೆಪ್ಟ್ಸು ಎಲ್ಲ ನಾನೇ ನೋಡ್ಕೊತಿರೋದು. ನನ್ನ ತಲೆ ಮೇಲೆ ಇದೆ ಅಂದಮೇಲೆ ನನ್ನ ಸ್ಯಾಲರಿ ಇಲ್ದಿರೋ ಕೆಲಸ ಮಾಡಿ ಏನು ಪ್ರಯೋಜನ ಇದಕ್ಕೆ? ಇದನ್ನು ಧ್ವನಿ ಎತ್ತಲಿಲ್ಲ ಅಂದರೆ ಬೇರೆ ಆರ್ಟಿಸ್ಟ್ಗೂ ಇದೇ ಥರ ಅನ್ಯಾಯ ಆದರೆ ಯಾರು ಕೇಳ್ತಾರೆ? ಈಗ ಧ್ವನಿ ಎತ್ತಕ್ಕೆ ಆರ್ಟಿಸ್ಟ್ಗಳು ಬರ್ದಾರೆ ಇರೋದಕ್ಕೆ ಕಾರಣನೇ ಅವ್ರನ್ನ ತುಳಿತಾರೆ. ನೆಕ್ಸ್ಟ್ ಫ್ಯೂಚರ್ ಅವ್ರದ್ದು ಹಾಳಾಗುತ್ತೆ, ಹಾಳು ಮಾಡ್ತಾರೆ, ಎಲ್ಲೂ ಕರೆದು ಅವಕಾಶ ಕೊಡಲ್ಲ ಅನ್ನೋ ಭಯ ಹುಟ್ಟಿಸಿರ್ತಾರೆ, ಅದಕ್ಕೆ ಬರಲ್ಲ. ಬಟ್ ಐ ಆಮ್ ಲೈಕ್ ಐ ಹ್ಯಾವ್ ಟು ವಾಯ್ಸ್ ಔಟ್. ಇದು ಗೊತ್ತಾಗಬೇಕು. ಅಫೋರ್ಡೆಬಿಲಿಟಿ ಇಲ್ಲ, ನಮ್ಮ ಕೈಲಿ ಆಗಲ್ಲ ಅನ್ನೋ ಪ್ರೊಡಕ್ಷನ್ ಹೌಸಸ್ಗೆ ಈ ಥರ ಚಾನ್ಸ್ ಕೊಟ್ಟು ನಮ್ಮ ಆರ್ಟಿಸ್ಟ್ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಹೋಗಬೇಡಿ. ಇದು ಎಲ್ಲರಿಗೂ ಪಾಠ ಆಗಬೇಕು. ಇದು ಬೆಳಕಿಗೆ ಬಂದ್ರೇ ಇಂಥದ್ದು ನಡೀತಿದೆ ಅಂತ ಗೊತ್ತಾಗೋದು. ನೀವು ಈಸಿಯಾಗಿ ಹೇಳ್ತೀರಾ ರೀಪ್ಲೇಸ್ ಆಗಿಬಿಟ್ರು ಅಂತ, ನಿಮಗೆ ಬ್ಯಾಕ್ ಸ್ಟೋರಿ ಏನು ಗೊತ್ತಿರಲ್ಲ. ಸೊ ಐ ವಾಂಟೆಡ್ ಟು ಟೆಲ್ ಯು ಮೈ ಸ್ಟೋರಿ. ಯಾರು ಬಂದು ನನಗೆ ಕೇಳಿಲ್ಲ ಗೀತಾ ಯಾಕೆ ನೀನು ರೀಪ್ಲೇಸ್ ಆದೆ ಅಂತ. ಕೆಲವ್ರು ಹೇಳ್ಕೊಂಡ್ರು ವಿ ವಾಂಟೆಡ್ ಯು, ಏನಕ್ಕಾದ್ರಿ ಗೊತ್ತಿಲ್ಲ ರೀಸನ್. ಐ ವಾಂಟೆಡ್ ಟು ಟೆಲ್ ಯು ದ ರೀಸನ್, ದಿಸ್ ಇಸ್ ವೈ. ನನಗೆ ಅನ್ಯಾಯ ಆಗಿದೆ, ಆ ನ್ಯಾಯ ಕೇಳಕ್ಕೆ ಬಂದಿದ್ದಕ್ಕೆ ದಬ್ಬಾಳಿಕೆ ಮಾಡ್ತಿದ್ದೀವಿ ಅಂತ ನಮ್ಮ ಮೇಲೆ ನೋಟಿಸ್ ಕಳಿಸೋದಾಗಿರಲಿ, ನಮ್ಮ ಮೇಲೆ ಫಾಲ್ಸ್ ಅಲಿಗೇಷನ್ಸ್ ಮಾಡೋದಾಗಿರಲಿ ಮಾಡ್ತಾ ಇದ್ದಾರೆ. ನಮ್ಮ ದುಡ್ಡನ್ನ ನಮಗೆ ಕೊಟ್ಬಿಡಿ, ನಾವು ಸೈಲೆಂಟ್ ಆಗಿಬಿಡ್ತೀವಿ ಅಷ್ಟೇ.